ಮೈಸೂರು ರೋಡ್ನ ಗೋಪಾಲನ್ ಮಾಲ್ ಎದುರುಗಡೆ ರಸ್ತೆ ಅಗಿತಾ ಇದ್ದಾರೆ ಅನ್ನೋದನ್ನ ನೋಡಿದ್ವಿ. ಇನ್ನು ಬೆಂಗಳೂರಿನ SP ರೋಡ್ನಲ್ಲೂ ಕೂಡ ಇದೇ ಅವ್ಯವಸ್ಥೆ. ನಡು ರಸ್ತೆಯನ್ನೇ ಅಗೆದು ಕಾಮಗಾರಿ ಮತ್ತಷ್ಟು ವಿಳಂಬ ಆಗಿದೆ. ಅಲ್ಲಿ ನಡು ರಸ್ತೆ ಅಗೆದಿದ್ದಾರೆ. ದೊಡ್ಡ ದೊಡ್ಡ ಪೈಪ್ ಅಳವಡಿಕೆ ಕೆಲಸಗಳು ನಡೀತಾ ಇದೆ. ಇದರಿಂದ ಕಿರಿಕಿರಿ ಆಗ್ತಾ ಇರೋದು ಯಾರಿಗೆ? ಸಾರ್ವಜನಿಕರಿಗೆ, ಅಲ್ಲಿ ಓಡಾಡುವಂತವರಿಗೆ. ಒಂದ್ ಕಡೆ ಧೂಳು, ಮತ್ತೊಂದ್ ಕಡೆ ಗುಂಡಿ, ರಸ್ತೆ ಇಲ್ಲ, ಎಲ್ಲಿ ಓಡಾಡೋದು? ಸಂಚಾರಕ್ಕೆ ಇನ್ನಿಲ್ಲದಂತೆ ಅಲ್ಲಿನ ಸಾರ್ವಜನಿಕರು ಪರದಾಡ್ತಾ ಇದ್ದಾರೆ. SP ರೋಡ್ನಲ್ಲಿ BBMP ಕಾಮಗಾರಿ ಕಿರಿಕಿರಿ. BBMP, ಬೆಸ್ಕಾಂ, BWSSB ಎಲ್ಲಾ ಕಾಮಗಾರಿಯಿಂದ ಬಹಳ ಸಮಸ್ಯೆಗಳಾಗ್ತಾ ಇದೆ. ಕಾಮಗಾರಿಯನ್ನ ಪೂರ್ಣಗೊಳಿಸೋದಕ್ಕೆ ಇನ್ನೆಷ್ಟು ದಿನ ಬೇಕು? ಎಷ್ಟು ತಿಂಗಳುಗಳು ಬೇಕು ನಿಮ್ಗೆ? ಅನೇಕ ದಿನಗಳಿಂದ ನಡೀತಾ ಇದೆ, ಅನೇಕ ತಿಂಗಳುಗಳಿಂದ ಇದೇ ಕಾರ್ಯ. ಅದೇ ರೀತಿಯಾಗಿ ಪೈಪ್ ಇರುತ್ತೆ, ತಿಂಗಳುಗಟ್ಟಲೆ ಅದೇ ರೀತಿಯಾಗಿರುತ್ತೆ. ಎಷ್ಟೋ ದಿನಗಳು ಕಾಮಗಾರಿಗಳು ನಡೆಯೋದೇ ಇಲ್ಲ. ಕಾಮಗಾರಿಯನ್ನು ಪೂರ್ಣಗೊಳಿಸೋದಕ್ಕೆ ಎಷ್ಟು ದಿನ ಬೇಕು? BBMP ಆಯುಕ್ತರೇ, ಈ ಸಮಸ್ಯೆ ನಿಮಗೆ ಕಾಣಿಸ್ತಾ ಇಲ್ವಾ? KR ಮಾರ್ಕೆಟ್ನಿಂದ ಹಲವು ಮಾರ್ಗಗಳು ಜಾಮ್ ಆಗ್ತಾ ಇದೆ. ಅಲ್ಲಿ ಗಮನಿಸ್ತಾ ಇದ್ದೀವಿ, ಜನರು ಓಡಾಡೋದಕ್ಕೂ ಕೂಡ ಕಷ್ಟಪಡಬೇಕು ಅಂತಂದರೆ ವಾಹನ ಸವಾರರಿಗೆ ಅಥವಾ ವಾಹನ ಸಂಚಾರ ಮಾಡೋದಕ್ಕೆ ಎಷ್ಟು ಕಷ್ಟ ಆಗಬಹುದು ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಟೂ ವೀಲರ್ ಅವರು ಅಲ್ಲಿಂದ ಹೋಗೋದಕ್ಕೂ ಕೂಡ ಭಾಳ ಪರದಾಡ್ತಾ ಇರುವಂಥ ಪರಿಸ್ಥಿತಿ. ನಡ್ಕೊಂಡು ಹೋಗುವಂಥ SP ರೋಡ್ ಅಂತಂದರೆ ಕೇಳಬೇಕಾ? ಸಾಕಷ್ಟು ಜನ ಓಡಾಡುವಂಥ ಏರಿಯಾ, ಸಾಕಷ್ಟು ಜನರು ಓಡಾಡುವಂಥ ರಸ್ತೆ. ಆ ರಸ್ತೆಯಲ್ಲೇ ಈಗ ಈ ಕಾಮಗಾರಿ ನಡೀತಾ ಇರೋದು. ದೊಡ್ಡ ದೊಡ್ಡ ಪೈಪನ್ನು ತಂದಿಟ್ಟಿದ್ದಾರೆ. ಪೈಪ್ ಅಳವಡಿಕೆ ಕಾರ್ಯ ನಡೀತಾ ಇದೆ ಅಂದ್ಕೊಳ್ಬೇಕು ಅಥವಾ ನಡೆಯುತ್ತೆ ಅಂದ್ಕೊಳ್ಬೇಕು, ಗೊತ್ತಿಲ್ಲ. ಆದರೆ ಇದರಿಂದ ಕಿರಿಕಿರಿ ಮಾತ್ರ ಸಿಕ್ಕಾಪಟ್ಟೆ ಆಗ್ತಾ ಇದೆ ಜನರಿಗೆ. ಹಲವು ಮಾರ್ಗಗಳು ಇದರಿಂದ ಜಾಮ್ ಆಗಿದೆ. ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ SP ರೋಡ್ ಕೂಡ ಒಂದು. ಈ ಒಂದು ರಸ್ತೆ ಕೇವಲ ನಗರಕ್ಕೆ ಮಾತ್ರ ಸೀಮಿತ ಅಲ್ಲ, ಇಡೀ ರಾಜ್ಯ ರಾಜಧಾನಿಗೆ ಕೋಟ್ಯಾಂತರ ರೂಪಾಯಿ ವ್ಯವಹಾರವನ್ನು ಮಾಡುವಂಥ ದೊಡ್ಡ ವಾಣಿಜ್ಯ ಮಾರಾಟ ನಡೆಯುವಂಥ ಒಂದು ಪ್ರಮುಖ ರಸ್ತೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ರಸ್ತೆಯ ಪರಿಸ್ಥಿತಿ ಇವತ್ತು ಯಾವ ರೀತಿಯಾಗಿ ಇದೆ ಅಂತ ಹೇಳ್ಬಿಟ್ಟು ಈಗ ನೋಡ್ಬೋದು. ಇದು SP ರಸ್ತೆ ಟೌನ್ ಹಾಲ್ನಿಂದ ಈ ಕಡೆ ಕಾರ್ಪೊರೇಷನ್ ಅವರು ಕೂಡ ಕನೆಕ್ಟ್ ಕೊಡುತ್ತೆ. ಇನ್ನೇನು ಕೆಲವೇ ದಿನಗಳಲ್ಲೂ ಕೂಡ ಏನು ವಿಶ್ವದ ಪ್ರಸಿದ್ಧವಾದಂಥ ಕರಗ ಕೂಡ ನಡೆಯುತ್ತೆ. ಈ ಐತಿಹಾಸಿಕ ಕರಗಕ್ಕೆ ಲಕ್ಷಾಂತರ ಮಂದಿ ಕೂಡ ಬರ್ತಾರೆ. ಕೇವಲ ನಮ್ಮ ರಾಜ್ಯದಿಂದ ಅಲ್ಲ, ವಿದೇಶದಿಂದಲೂ ಕೂಡ ಬರ್ತಾರೆ. ಈ ಒಂದು ರಸ್ತೆಯಲ್ಲಿ ಈಗ BBMP ಅವರು ಒಂದು ಕಡೆ ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ದಾರೆ. ರಸ್ತೆ ಅಭಿವೃದ್ಧಿ ಕಾಮಗಾರಿ ಏನು ಈ ಒಂದು ಟೆಂಡರ್ ಶೂರ್ ವೈಟ್ ಟ್ಯಾಪಿಂಗ್ ಕಾಮಗಾರಿಯನ್ನು ಮಾಡೋದಕ್ಕೆ ಈ ಒಂದು ಕಾಮಗಾರಿಯನ್ನು ಕೂಡ ಶುರು ಮಾಡಿದ್ದಾರೆ. ಮತ್ತೊಂದು ಕಡೆ OFC ಕೇಬಲನ್ನು ಕೂಡ ಅಳವಡಿಕೆಯನ್ನು ಕೂಡ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಒಳಚರಂಡಿ ಕಾಮಗಾರಿಯನ್ನು ಕೂಡ ಈಗ BWSSB ಅವರು ಕೂಡ ಪ್ರಾರಂಭವನ್ನು ಮಾಡಿದ್ದಾರೆ. ಅದರ ಪಕ್ಕ ಬೆಸ್ಕಾಂ ಅವರು ಕೂಡ ಮತ್ತೊಂದು ಪವರ್ ಅಂಡರ್ ಕೇಬಲನ್ನು ಅಳವಡಿಕೆ ಮಾಡೋದು ಕೂಡ ಏಕಕಾಲದಲ್ಲಿ ಒಂದು ಕಾಮಗಾರಿಯನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ. ಹೀಗಾಗಿ ಈ ಒಂದು ರಸ್ತೆಯನ್ನು ಸಂಪೂರ್ಣವಾಗಿ ಟ್ರಾಫಿಕ್ ಪೊಲೀಸರು ಕೂಡ ಬಂಧನ ಕೂಡ ಮಾಡಿದ್ದಾರೆ. ಹೀಗಾಗಿ ಈ ರಸ್ತೆಯಲ್ಲಿ ಯಾವುದೇ ರೀತಿಯಂಥ ಸಂಚಾರವೂ ಕೂಡ ಅಲ್ಲ, ಇಲ್ಲಿ ವ್ಯಾಪಾರವೂ ಕೂಡ ಇಲ್ಲ, ಮತ್ತು ವಾಹನಗಳು ಕೂಡ ಓಡಾಡೋದಕ್ಕಾಗೋದಿಲ್ಲ, ಪಾರ್ಕಿಂಗ್ ಮಾಡೋದಕ್ಕಾಗೋದಿಲ್ಲ, ಜನ ಇಲ್ಲಿ ಓಡಾಡೋದು ಕೂಡ ಆಗೋದಿಲ್ಲ, ಯಾವುದೇ ರೀತಿಯಂತ ಕೂಡ ಬಿಸ್ನೆಸ್ ಕೂಡ ಆಗ್ತಿಲ್ಲ. ಈ ರೀತಿಯಾಗಿ ಚೆನ್ನಾಗಿರುವಂಥ ರಸ್ತೆಯನ್ನು ಒಂದೇ ಸಲ ಅಭಿವೃದ್ಧಿಯನ್ನು ಕೂಡ ಮಾಡೋದಿಲ್ಲ, ಇಲ್ಲ ಸುಮ್ಮನೆ ಕೂಡ ಬಿಡೋದಿಲ್ಲ. ಒಂದೊಂದು ಕಾಮಗಾರಿ ಹೆಸರಲ್ಲಿ ಮತ್ತೊಮ್ಮೆ ಹಗೆಯೋದು, ಮತ್ತೊಮ್ಮೆ ಅದನ್ನು ಎಲ್ಲ ಒಂದು ಕಡೆ ಬಿಲ್ಗಳನ್ನು ಮಾಡೋದು, ಮತ್ತೊಮ್ಮೆ ಮತ್ತೆ ಕಾಮಗಾರಿಗಳನ್ನು ಮಾಡೋದು, ಈ ರೀತಿಯಾದಂಥ ಕೆಲಸಗಳನ್ನು ಕೂಡ ಮಾಡ್ತಿದ್ದಾರೆ. ಹೀಗಾಗಿ SP ರೋಡ್ನಲ್ಲೂ ಕೂಡ ಈಗೇನು ಕಾಮಗಾರಿಯನ್ನು ಏನು ಬೆಸ್ಕಾಂನವರು, BWSSB ಅವರು, BDAದವರು ಮೂರು ಇಲಾಖೆಯವರು ಕೂಡ ಪ್ರಾರಂಭ ಮಾಡುವಂಥ ಕಾಮಗಾರಿನ ಆದಷ್ಟು ಬೇಗ ಮುಕ್ತಾಯ ಮಾಡಲಿ, ಸಾರ್ವಜನಿಕರಿಗೆ ಓಡಾಟಕ್ಕೆ ಅನುವನ್ನು ಮಾಡಿಕೊಳ್ಳಿರೋದು ಪವರ್ ಟಿವಿಯ ಆಶಯ ಆಗಿದೆ. ಕ್ಯಾಮ್ರಾಮನ್ ಪವನ್ ಜೊತೆ ಮಲಂಡಳಿ ಶ್ರೀಧರ್, ಪವರ್ TV ಬೆಂಗಳೂರು.